ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಶಾಕ್ ಮೇಲೆ ಶಾಕ್. ಎಚ್.ಡಿ. ಕುಮಾರಸ್ವಾಮಿ ಅವರ ಎದುರಾಗಿದೆ ಭೂಕಂಟಕ. ಹೈಕೋರ್ಟ್ನಿಂದ ಕುಮಾರಸ್ವಾಮಿಗೆ ಚಟಿಯೇಟ್. ಕೇತಗಾನಹಳ್ಳಿಯಲ್ಲಿ 14 ಎಕರೆ ಭೂ ಒತ್ತುವರಿ ಆರೋಪ. ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ. ಕುಮಾರಸ್ವಾಮಿ ಸೇರಿ 11 ಜನರಿಗೆ ಜಿಲ್ಲಾಡಳಿತದಿಂದ ನೋಟಿಸ್. ಒತ್ತುವರಿ ತೆರವಿಗೆ ಹೈಕೋರ್ಟ್ನಿಂದ ಆದೇಶ. ಎಸ್, ಹೌದು, ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಕಂಟಕ ಎದುರಾಗಿದೆಯಾ ಎನ್ನುವಂತಹ ಪ್ರಶ್ನೆ ಈಗ ಎಲ್ಲಾ ಕಡೆಗೂ ಕೂಡ ಉದ್ಭವ ಆಗ್ತಾ ಇದೆ. ಬಿಡದಿ ಬಳಿಯ ಕೇತಗಾನಹಳ್ಳಿಯ ಜಮೀನು ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು 40 ವರ್ಷಗಳ ಹಿಂದೆ ಒಬ್ಬ ರೈತನಿಗಾಗಿ ಜಮೀನನ್ನ ಖರೀದಿ ಮಾಡಿದ್ದು, ಈಗ ಸರ್ಕಾರದ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಆದರೆ ಇದರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡೋದಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಕುಮಾರಸ್ವಾಮಿ ಸೇರಿ 11 ಜನರಿಗೆ ಜಿಲ್ಲಾಡಳಿತದಿಂದ ನೋಟಿಸ್ ಕೂಡ ಕೊಡಲಾಗಿದೆ. ಕೇತಗಾನಹಳ್ಳಿ ಸರ್ವೆ ನಂಬರ್ 7, 8, 9, 16/32 ಹಾಗೂ 79 ಜಮೀನಿನಲ್ಲಿ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ. ಎಚ್.ಡಿ. ಕುಮಾರಸ್ವಾಮಿ, ಡಿಸಿ ತಮ್ಮಣ್ಣ, ಸಂಸದ ಮಂಜುನಾಥ್ಗೂ ಕೂಡ ನೋಟಿಸ್ ಹೋಗಿದೆ. ಕೂಡಲೇ ತೆರವುಗೊಳಿಸಬೇಕೆಂದು ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. 14ರಿಂದ 18 ಎಕರೆ ತೆರವು ಮಾಡಿ ಅಂತ ಹೇಳಿ ಹೈಕೋರ್ಟ್ನಿಂದ ಚಟಿಯೇಟ್ ಬಿದ್ದಿದೆ. ಎಸ್, ಹೌದು, ಕೇತಗಾನಹಳ್ಳಿಯಲ್ಲಿರುವಂತಹ ಈ ಒಂದು ಜಮೀನು ಸರ್ವೆ ನಂಬರ್ 7, 8, 9, 16/32 ಹಾಗೂ 79 ಜಮೀನುಗಳಲ್ಲಿ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ಅದರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜಮೀನು ಕೂಡ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ಡಿಸಿ ತಮ್ಮಣ್ಣ, ಸಂಸದ ಮಂಜುನಾಥ್ಗೂ ಕೂಡ ಎಲ್ರಿಗೂ ಕೂಡ ನೋಟಿಸ್ ಹೋಗಿದೆ. ಕೂಡಲೇ ಆ ಒಂದು ಜಾಗವನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. 14ರಿಂದ 18 ಎಕರೆ ತೆರವು ಮಾಡಿ ಅಂತ ಹೇಳಿ ಹೈಕೋರ್ಟ್ನಿಂದ ಚಟಿಯೇಟ್ ಕೂಡ ಬಿದ್ದಿದೆ. ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಹರಿಹಾಯ್ತಾ ಇದ್ದಾರೆ ಸರ್ಕಾರದ ಮೇಲೆ. ಸರ್ಕಾರಕ್ಕೂ ಹಾಗೂ ಎಲ್ಲರಿಗೂ ಕೂಡ ಮಾತನಾಡ್ತಾ ಇದ್ದಾರೆ. ನನ್ನನ್ನು ತುಳಿಬೇಕು ಅಥವಾ ನನ್ನ ಒಂದು ರಾಜಕೀಯ ಜೀವನವನ್ನ ಹಾಳು ಮಾಡಬೇಕು ಅಂತ ಹೇಳಿ ಒಂದೊಂದೇ ಖ್ಯಾತೆ ತೆಗೆದುಕೊಂಡು ಬರ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಕಾರಣದಿಂದ ಏನು ಮಾಡ್ತಾರೆ ಮುಂದೆ ಅನ್ನೋದು ಕುಮಾರಸ್ವಾಮಿ ಅವರು ಕಾದು ನೋಡಬೇಕಾಗಿದೆ.